ನಮಸ್ಕಾರ ಪ್ರಯಾಣಿಕರೇ. ಇವತ್ತೊಂದು ಇಂಟ್ರೆಸ್ಟ್ ಟಾಪಿಕ್ಕನ್ನು ನಾವು ಡಿಸ್ಕಸ್ ಮಾಡೋಣ. ಅದು ನಂಬಿಕೆ ಮತ್ತು ವಿಶ್ವಾಸ. ನಂಬಿಕೆ ಯಾರಲ್ಲಿರಬೇಕು, ವಿಶ್ವಾಸ ಯಾರಲ್ಲಿರಬೇಕು ಅಂತ ನಾವು ಒಂದು ಸಲ ನೋಡ್ಕೊಳ್ಳೋಣ. ನಂಬಿಕೆ ಅನ್ನೋದು ಏನು? ಈಗ ನಾವು ಹುಟ್ಟಿದಾಗಿನಿಂದ ಅಂದರೆ ನಮಗೆ ಜ್ಞಾನ ಬಂದಾಗಿನಿಂದಲೂ ಕೂಡ ನಮ್ಮ ಹೆಸರನ್ನು ಎಲ್ಲರೂ ಕರಿತಾ ಇದ್ದಾರೆ. ಆದ ಕಾರಣ ಆ ಹೆಸರು ನನ್ನಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ನಾನು ಆ ಹೆಸರು ಕರೆದ ತಕ್ಷಣ ತಿರುಗಿ ನೋಡ್ತಾ ಇದ್ದೀನಿ. ನಾನು ಆ ಹೆಸರು ಕರೆದ ತಕ್ಷಣ ನಾನು ಮಾತಾಡ್ತಾ ಇದ್ದೀನಿ. ಆ ಹೆಸರು ಹೇಗೆ ಬಂತು ಅಂದರೆ ನನ್ನ ಒಂದು ಮನಸ್ಸಿನಲ್ಲಿ ಹೆಸರು ಅಚ್ಚಾಗಿ ಕೂತ್ಕೊಳ್ತು. ಟ್ಯಾಂಪ್ಲೆಟ್ ಅಂತ ಏನು ಕರೀತಾರೆ. ಎಷ್ಟೆಷ್ಟು ಟ್ಯಾಂಪ್ಲೆಟ್ಸ್ನ ನಾವು ತಯಾರು ಮಾಡ್ಕೊಂಡು ಕೂತ್ಕೊಳ್ತೀವಿ, ಅವೆಲ್ಲವೂ ನಂಬಿಕೆಗಳೇ. ಇವತ್ತು ಬೆಳಿಗ್ಗೆ ಸ್ವಲ್ಪ ಗಾಳಿ ತಣ್ಣಗಿದ್ದಾಗ ನಾವು ಹೊರಗಡೆ ತಿರುಗಾಡಿದ್ರೆ ಶೀತ ಆಗುತ್ತೆ, ನಂಬಿಕೆ ಅದು. ಹೀಗೆ ಹಲವಾರು ರೀತಿಯಾದ ನಂಬಿಕೆಗಳಿಂದ ನಾವು ಜೀವನವನ್ನು ಮಾಡ್ತಾ ಇದ್ದೀವಿ. ಇದರ ಕುರಿತು ಒಂದು ಚಿಕ್ಕ ಒಂದು ಕಥೆಯ ಮುಖಾಂತರ ನಾನು ನಿಮಗೆ ಈ ನಂಬಿಕೆ ವಿಶ್ವಾಸದ ಕುರಿತು ಹೇಳ್ತೇನೆ. ಒಂದು ಊರಲ್ಲಿ ಕೃಷ್ಣ ಅನ್ನೋ ಒಂದು ಹುಡುಗ, ಚಿಕ್ಕವನು, ಎಷ್ಟು ವರ್ಷದವನು, ಒಂದು 7-8 ವರ್ಷದ ಹುಡುಗ. ಆ ಹುಡುಗನಿಗೆ ಅವರ ಅಜ್ಜಿ ದಿನಾಲು ಕಥೆಗಳನ್ನು ಹೇಳ್ತಾ ಇರ್ತಾರೆ. ಅಂದರೆ ಈ ನಂಬಿಕೆ ವಿಶ್ವಾಸವನ್ನು ಬಲಪಡಿಸ್ತಕ್ಕಂಥ ಕಥೆಗಳನ್ನು ಅಜ್ಜಿ ದಿನಾಲು ರಾತ್ರಿ ಹೇಳ್ತಾ ಇರ್ತಾಳೆ. ಆ ಕಥೆಗಳಿಂದ ಅಜ್ಜಿಯ ಮೇಲೆ ಅಪಾರವಾದ ನಂಬಿಕೆ. ಅಜ್ಜಿ ಏನೇ ಹೇಳಲಿ ಅದು ಕರೆಕ್ಟು, ಅದು ಸತ್ಯ ಅನ್ನೋ ಒಂದು ಇದಕ್ಕೆ ಬಂದುಬಿಟ್ಟಿರ್ತಾನೆ. ಆ ಅಜ್ಜಿ ಕೂಡ ತುಂಬ ಸುಂದರವಾದ ಕಥೆಗಳನ್ನು ಹೇಳ್ತಾ ಅವನಲ್ಲಿ ಒಂದು ಉತ್ತೇಜನವನ್ನು ಕೊಡ್ತಾ ನಂಬಿಕೆಯನ್ನು ಡೆವಲಪ್ ಮಾಡ್ತಾ ಇರ್ತಾಳೆ. ಹೀಗಿರಬೇಕಾದ್ರೆ ಆ ಊರಿಗೆ ಸರಿಯಾಗಿ ಮಳೆ ಆಗದೆ ಬೆಳೆಗಳೆಲ್ಲ ಒಣಗಿ ಹೋಗುತ್ತೆ. ಒಂದು ಕರುವು ಬರುತ್ತೆ. ಆ ಒಂದು ಸಮಯದಲ್ಲಿ ಆ ಊರಿಗೆ ಒಬ್ಬ ಯೋಗಿಗಳು ದಾರಿಲಿ ಹೋಗಬೇಕಾದ್ರೆ ಆ ಊರಿಗೆ ಬರ್ತಾರೆ. ಆ ಯೋಗಿಗಳನ್ನು ಕಾಣೋದಕ್ಕೆ ಆ ಊರಿನ ಪುರ ಪ್ರಮುಖರೆಲ್ಲ ಸೇರ್ಕೊಂಡು ಯೋಗಿಗಳ ಹತ್ರ ಹೋಗಿ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ತಾರೆ. ನಮಗೆ ಈ ಥರ ಮಳೆ ಇಲ್ಲದಂತೆ ಬರಗಾಲ ಆಯಿತು, ಆದ ಕಾರಣ ನಮಗೆ ಕರುವು ಬಂದಿದೆ, ಭಾಳ ಕಷ್ಟದಲ್ಲಿದ್ದೀವಿ. ನೀವು ಯೋಗಿಗಳಾದ್ದರಿಂದ ದಯವಿಟ್ಟು ನಮ್ಮ ಮೇಲೆ ಕರುಣೆ ಇಟ್ಟು ಏನಾದರೂ ಒಂದು ಯಾಗನೋ ಯಜ್ಞನೋ ಏನೋ ಮಾಡಿ ನಮ್ಮ ಊರಿನ ಒಂದು ಇದಕ್ಕೆ ಮಳೆ ತರಿಸಿ, ಯಾಕಂದರೆ ನಮಗೆ ಕೆರೆಗಳು ಬತ್ತಿ ಹೋಗಿವೆ, ಕುಡಿಯೋದಕ್ಕೂ ನೀರಿಲ್ಲ ಅಂತ ಹೇಳ್ತಾರೆ. ಯೋಗಿಗಳು ಅದನ್ನು ಒಪ್ಪಿಕೊಳ್ತಾರೆ. ಸರಿಯಪ್ಪ, ಒಂದು ಕೆಲಸ ಮಾಡೋಣ, ನಾನು ಒಂದು ಯಜ್ಞವನ್ನು ಮಾಡ್ತೇನೆ, ಯಜ್ಞದ ಪೂರ್ಣಾಹುತಿ ಆಗುತ್ತಿದ್ದಂತೆ ಮಳೆ ಬರಬೇಕು, ಆ ಥರ ನಾನು ಒಂದು ಸಂಕಲ್ಪ ಮಾಡ್ತೇನೆ. ನೀವೆಲ್ಲರೂ ಕೂಡ ಈ ಊರಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖರು ಯಾರ್ಯಾರಿದ್ದೀರಿ, ಯಾರೋ ಆ ಯಜ್ಞಕ್ಕೆ ಕೂತ್ಕೋಬೇಕು. ಎಲ್ಲರೂ ಬಂದರೆ ಆ ಯಜ್ಞವನ್ನು ಮಾಡೋಣ. 3 ದಿನಗಳ ಕಾಲ ಯಜ್ಞವು ನಡೆಯುತ್ತೆ. 3ನೇ ದಿನ ಪೂರ್ಣಾಹುತಿ ಆಗುತ್ತೆ. ಪೂರ್ಣಾಹುತಿ ಆದ ನಂತರ ಮಳೆ ಬಂದುಬಿಡುತ್ತೆ. ಸೊ ಜನಗಳಿಗೆಲ್ಲ ತುಂಬ ಖುಷಿ ಆಗುತ್ತೆ. ಆಯ್ತು, ನಮಗೇನೇನು ಮಳೆ ಬಂದುಬಿಡುತ್ತೆ, ಯಾಕಂದರೆ ಯೋಗಿಗಳು ಬಂದಿದ್ದಾರೆ, ಅವರು ಯಜ್ಞವನ್ನು ಮಾಡ್ತಾರೆ. ಸೊ ಆ ಯಜ್ಞದಿಂದ ನಮ್ಮ ಊರಿಗೆ ಮಳೆ ಬರುತ್ತೆ. ಆ ಖುಷಿಯಿಂದ ಆ ಯಜ್ಞಕ್ಕೆ ಬೇಕಾಗ್ತಕ್ಕಂಥ ಎಲ್ಲವನ್ನ ಸಿದ್ಧತೆ ಮಾಡ್ಕೊಳ್ತಾರೆ. ಯಜ್ಞ ಪ್ರಾರಂಭ ಆಗುತ್ತೆ. ಸೊ 1ನೇ ದಿನ ಮುಗಿಯುತ್ತೆ, ತುಂಬ ಚೆನ್ನಾಗಿ ಆಗುತ್ತೆ. 2ನೇ ದಿನ ಮುಗಿಯುತ್ತೆ, ತುಂಬ ಚೆನ್ನಾಗಾಗುತ್ತೆ. 3ನೇ ದಿನ ಯಜ್ಞ ಎಲ್ಲ ಮುಗಿಬೇಕಾದ್ರೆ ಅವರು ಹೇಳ್ತಾರೆ, ಇವತ್ತು ಖಂಡಿತವಾಗಲೂ ಯಜ್ಞದ ಪೂರ್ಣಾಹುತಿ ಆದ ನಂತರ ಮಳೆ ಬರುತ್ತೆ. ಊರಿನ ಜನಗಳೆಲ್ಲ ಸೇರ್ತಾರೆ. ಸೇರಿದಾಗ ಇನ್ನೇನು ಯಜ್ಞದ ಪೂರ್ಣಾಹುತಿ ಆಗುತ್ತೆ. ಪೂರ್ಣಾಹುತಿ ಆಗ್ತಿದ್ದಂಗೆನೆ ಯೋಗಿಗಳು ಹೇಳಿದ ಪ್ರಕಾರ ಕುಂಭವೃಷ್ಟಿ ಮಳೆ ಬಂದ್ಬಿಡುತ್ತೆ. ಎಲ್ಲರೂ ಮನೆಯಲ್ಲಿ ನಡೀತಾರೆ, ಆ ಮಳೆಯಲ್ಲಿ ಖುಷಿ ಪಡ್ತಾರೆ. ಸೊ ಆ ಕುಂಭವೃಷ್ಟಿ ಮಳೆಯಿಂದ ಕೆರೆಗಳು ತುಂಬುತ್ತವೆ. ಸೊ ಹೊಲಗಳೆಲ್ಲ ನೀರಿನಿಂದ ಆವೃತವಾಗ್ತವೆ. ಎಲ್ಲರೂ ಖುಷಿ ಪಡ್ತಾರೆ. ಆಗ ಆ ಊರಿನ ಎಲ್ಲ ಪ್ರಮುಖರ ಜೊತೆ ಯೋಗಿಗಳು ಮಾತಾಡ್ತಾ, ಈ ಮಳೆ ಯಾಕೆ ಬಂತು ಅಂತ ನೀವು ಅಂದ್ಕೊಳ್ತೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನೀವು 3 ದಿನ ಯಜ್ಞ ಮಾಡಿದ್ರಿ, ನಿಮ್ಮ ಒಂದು ಯಜ್ಞದ ಒಂದು ಫಲ, ಆಮೇಲೆ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ, ಅದರಿಂದ ಮಳೆ ಬಂತು. ಆಗ ಯೋಗಿಗಳು ಹೇಳ್ತಾರೆ, 1 ನಿಮಿಷ ನಿಂತುಕೊಳ್ಳಿ, ಅಲ್ಲಿ ದೂರದಲ್ಲಿ ಒಬ್ಬ ಮಗು ನಿಂತ್ಕೊಂಡಿದೆ, ಆ ಮಗುವಿನ ಕೈಯಲ್ಲಿ ಏನಿದೆ ಒಂದ್ಸಲ ನೋಡಿ ಅಂತ ಹೇಳ್ತಾರೆ. ಎಲ್ಲರೂ ಆ ಮಗುವಿನ ಕಡೆ ದೃಷ್ಟಿ ಮಾಡ್ತಾರೆ. ಆ ಮಗು ಯಾರು ಅಂತಂದರೆ ಈ ಅಜ್ಜಿ ಕಥೆಗಳು ಹೇಳ್ತಕ್ಕಂಥ ಮಗು ಕೃಷ್ಣ. ಆ ಕೃಷ್ಣನ ಕೈಯಲ್ಲಿ ಕೊಡೆ ಇರುತ್ತೆ. ಎಲ್ಲರೂ ಮಳೆಗೆ ನೆಂದಿರ್ತಾರೆ, ಅವನು ಕೃಷ್ಣ ಮಾತ್ರ ಕೊಡೆ ಹಿಡಿದುಕೊಂಡು ಮಳೆಯನ್ನು ಎಂಜಾಯ್ ಮಾಡ್ತಾ ಇರ್ತಾರೆ. ಆಗ ಯೋಗಿಗಳು ಆ ಕೃಷ್ಣನನ್ನು ತೋರಿಸ್ಬಿಟ್ಟು ಹೇಳ್ತಾರೆ, ನಿಮ್ಮ ಊರಿನ ಯಾವ ಜನರೂ ಕೂಡ ನೀವು ನಂಬಲಿಲ್ಲ. ಈ ಒಂದು ಯಜ್ಞ ಕಾರ್ಯ ಮುಗಿದು ಪೂರ್ಣಾಹುತಿ ಆದ ತಕ್ಷಣ ಮಳೆ ಬರುತ್ತೆ ಅಂತ ನಾನು 3 ದಿನದಲ್ಲೂ ಹೇಳ್ತಾನೇ ಬಂದೆ, ಯಾರೂ ನಂಬಲಿಲ್ಲ ನೀವು. ಆ ಮಗು ನಂಬಿತು. ಬರೀ ನಂಬಿಕೆ ಅಲ್ಲ, ಅಪಾರವಾದ ವಿಶ್ವಾಸವನ್ನು ಹಿಡಿತು. ಖಂಡಿತವಾಗ್ಲೂ ಮಳೆ ಬರುತ್ತೆ ಅನ್ನೋ ಒಂದು ವಿಶ್ವಾಸ ಆ ಮಗುಗೆ ಆದ ಕಾರಣ ಆ ಮಗು ಈ ಒಂದು ಯಜ್ಞದ ಪೂರ್ಣಾಹುತಿ ನಡೆಯಬೇಕಾಗಿರ್ತಕ್ಕಂಥ ಸಮಯದಲ್ಲಿ ತನ್ನ ಮನೇಲಿರ್ತಕ್ಕಂಥ ಒಂದು ಕೊಡೆಯನ್ನು ಹಿಡ್ಕೊಂಡು ಬರುತ್ತೆ. ಯಾಕಂದರೆ ಗ್ಯಾರಂಟಿ ಮಳೆ ಬರುತ್ತೆ. ಆ ವಿಶ್ವಾಸ, ಆ ಭರವಸೆ ಅದಕ್ಕೆ ಗ್ಯಾರಂಟಿ ಮಳೆ ಬರುತ್ತೆ. ಹಾಗಾಗಿ ಆ ಕೊಡೆ ಹಿಡಿದು ಬಂದಿರತಕ್ಕಂಥ ಆ ಮಗುವಿನ ಒಂದು ವಿಶ್ವಾಸ ಏನಿದೆ, ಆ ವಿಶ್ವಾಸಕ್ಕೆ ಪರಮಾತ್ಮ ಮೆಚ್ಚಿದ್ದಾನೆ. ಆ ಒಂದು ವಿಶ್ವಾಸವನ್ನು ವಿಶ್ವಾಸವಾಗಿ ಉಳಿಸ್ಬೇಕು ಅಂತ ಇವತ್ತು ಪರಮಾತ್ಮ ಮಳೆ ಕೊಟ್ಟಿದ್ದಾನೆ ವಿನಃ ನಾನು ನೀವು ಸೇರಿಕೊಂಡು ಮಾಡಿರ್ತಕ್ಕಂಥ ಈ ಯಜ್ಞಕ್ಕಲ್ಲ. ಈ 3 ದಿನದ ಯಜ್ಞ ಆಗಿರ್ಬೋದು,
ಮೂರನೇ ದಿನದ ಪೂರ್ಣಾಹುತಿ ಆಗಿರ್ಬೋದು, ಈ ಎಲ್ಲವೂ ಕೆಲಸಗಳಿಗೆ ಮಳೆ ಬಂದಿಲ್ಲ. ಆ ಹುಡುಗನ ಒಂದು ವಿಶ್ವಾಸ, ಆ ನಂಬಿಕೆ ಎಷ್ಟು ಬಲವಾಗಿದೆಯೋ ಆ ಬಲಕ್ಕೆ ಪ್ರಕೃತಿ ಕೂಡ ಕೈ ಜೋಡಿಸಿದೆ. ನೀವು ಯಾರೂ ನಂಬಲೇ ಇಲ್ಲ, ಯಾಕೆಂದರೆ ನಂಬಿದರೆ ನೀವು ಕೂಡ ತರ್ತಾ ಇದ್ರಲ್ಲರು, ನೀವು ಯಾರೂ ಕೂಡ ತರಲಿಲ್ಲ. ನೋಡೋಣ ಬಂದರೆ ಬರ್ಬೋದೇನೋ ಅನ್ನೋ ಒಂದು ಅನುಮಾನದಿಂದ ಬಂದ್ರಿ ನೀವು. ಬಟ್ ಅವನು ಅವರ ಅಜ್ಜಿ ಹೇಳಿದಂಥ ಕತೆಗಳಿಂದ ಪ್ರೇರೇಪಿತನಾಗಿ ಆ ನಂಬಿಕೆ ಇಟ್ಟುಕೊಂಡು ಬಂದೇ ಬರುತ್ತೆ ಅನ್ನೋ ಒಂದು ವಿಶ್ವಾಸದಿಂದ ಕೊಡೆಯನ್ನು ತಂದಿದ್ದಾನೆ. ಆದ ಕಾರಣ ಅವನ ವಿಶ್ವಾಸಕ್ಕೆ ಪ್ರಕೃತಿಯು ತನ್ನ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಇವತ್ತು ಮಳೆಯನ್ನು ಕೊಟ್ಟಿದೆ. ಸೊ ಈ ಕಥೆಯಿಂದ ನಮಗೇನು ಅರ್ಥ ಆಗುತ್ತೆ? ಬರುವ 2026 ಜನವರಿ 4ನೇ ತಾರೀಕಿನಿಂದ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ನಾವು ಝೂಮ್ ವೆಬಿನಾರ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಆ ಝೂಮ್ ವೆಬಿನಾರ್ನಲ್ಲಿ ನೇರವಾಗಿ ನೀವು ವಿಮರ್ಶಡಿ ಸರ್ನ ಭೇಟಿಯಾಗಿ ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಾರಿಟಿ ಮಾಡ್ಕೋಬಹುದು. ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗಡೆ ನೀವು ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಝೂಮ್ ವೆಬಿನಾರ್ನ ರಿಜಿಸ್ಟ್ರೇಷನ್ ಫಾರ್ಮ್ ಲಿಂಕ್ ಇರುತ್ತೆ. ಅದನ್ನ ಓಪನ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಫಿಲ್ಅಪ್ ಮಾಡಿದರೆ ನಮ್ಮ ಬ್ಯಾಕ್ ಎಂಡ್ ಟೀಮಿಂದ ನಿಮಗೆ ಒಂದು ಝೂಮ್ ವೆಬಿನಾರ್ ಲಿಂಕ್ನ ಕಳಿಸ್ಕೊಡ್ತೀವಿ. ಸೊ ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಕೂಡ ಝೂಮ್ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕ್ ಕೂಡ ದೊರೆಯುತ್ತೆ. 2026ರಿಂದ ನೀವು ನೇರವಾಗಿ ಭೀಮೇಶ್ ರೆಡ್ಡಿ ಸರ್ ಜೊತೆಗೆ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ಅವರೊಂದಿಗೆ ನೀವು ಚರ್ಚೆ ಮಾಡಿ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಿದಾಗ ನಂಬಿಕೆಯನ್ನಿಟ್ಟು ಮಾಡಬೇಕು. ನಂಬಿಕೆ ಯಾರ ಮೇಲೆ ಇಡ್ತೀರಾ? ನಾವು ನಂಬಿಕೆಯನ್ನು ಪ್ರಪಂಚದ ಮೇಲೆ ಇಡೋದಾಗಿರ್ಬೋದು, ಜನಗಳ ಮೇಲೆ ಇಡೋದಾಗಿರ್ಬೋದು ಅಲ್ಲ. ಯಾಕೆಂದರೆ ಮೊದಲು ನಮ್ಮನ್ನು ನಾವು ನಂಬಬೇಕು. ನಾವು ಸಾಮಾನ್ಯವಾಗಿ ನಮ್ಮನ್ನು ನಾವು ನಂಬಲ್ಲ. ಫಾರ್ ಎಕ್ಸಾಂಪಲ್, ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಏಳಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ನೀವು ನಂಬ್ತೀರಾ? ನಂಬಲ್ಲ. ನೀವು ನಂಬಿದ್ದೇ ನಿಜ ಆದರೆ ಅಲಾರಾಮ್ ಕ್ಲಾಕ್ನ ಆನ್ ಮಾಡಲ್ಲ. ಅಲಾರಾಮ್ ಆನ್ ಮಾಡಿದ್ದೀವಿ ಅಂತಂದರೆ ನೀವು ನಿಮ್ಮನ್ನು ನಂಬಿಲ್ಲ ಅಂತ ಲೆಕ್ಕ. ಯಾಕೆ ಅಂತಂದರೆ ನೀವು ನಿಮ್ಮ ನಂಬಿಕೆಗಳನ್ನು ಬ್ರೇಕ್ ಮಾಡ್ತಾ ಬಂದಿದ್ದೀರಿ. ನಾನಿಷ್ಟೇ, ನಾನು ಅಂದುಕೊಳ್ತೀನಿ, ಆದರೂ ಮಾಡಲ್ಲ. ಈಗ ನಾನು ಡೈಟ್ ಮಾಡಬೇಕು ಅಂತ ಅಂದ್ಕೊಳ್ತೀರ, ಒಂದು ವಾರ ಮಾಡ್ತೀರ, ಆಮೇಲೆ ಮತ್ತೆ ಮಾಡಲ್ಲ. ಯಾಕೆ ನಿಮಗೆ ಮೊದಲೇ ಗೊತ್ತು ನಾನು ಬ್ರೇಕ್ ಮಾಡ್ತೀನಿ ಅಂತ. ಒಂದು ನ್ಯೂ ಇಯರ್ ಬಂದಾಗ ಎಲ್ಲರೂ ಜಿಮ್ ಸೇರ್ತಾರೆ ಫಿಟ್ನೆಸ್ಗೋಸ್ಕರ. ಅವ್ರಿಗೆ ಗೊತ್ತು 1 ತಿಂಗಳು ಕೂಡ ಮಾಡಲ್ಲ ಅಂತ. ಅಂದರೆ ಅರ್ಥ ಏನು? ನಮ್ಮನ್ನು ನಾವು ನಂಬೋದಿಲ್ಲ. ನಾವು ಯಾರನ್ನು ಬೇಕಾದ್ರೂ ನಂಬಬಹುದು, ಬಟ್ ನಮ್ಮನ್ನು ನಾವು ನಂಬಲ್ಲ. ಅದಕ್ಕಾಗಿ ನಮಗೆ ಅಭ್ಯಾಸ ಬೇಕು. ಅಭ್ಯಾಸ ಮಾಡ್ತಾ 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 ನಮ್ಮ ಮೇಲೆ ನಂಬಿಕೆ ಬರುತ್ತೆ. ನಂಬಿಕೆ ಯಾವಾಗ ಬರುತ್ತೆ? ನಮ್ಮ ಅಭ್ಯಾಸ ಬಲದಿಂದ ನಂಬಿಕೆ ಬರುತ್ತೆ. ಸಡನ್ನಾಗಿ ಇವತ್ತೇ ನಮ್ಮನ್ನು ಈ ಕ್ಷಣನೇ ನಂಬಕ್ಕೆ ಹೋಗಲ್ಲ. ನಾವೇನು ಅಂದ್ಕೊಳ್ತೀವಿ, ಅವ್ರು ನಂಬಲ್ಲ, ಇವ್ರು ನಂಬಲ್ಲ, ಇವ್ರು ನಂಬಲ್ಲ, ನನ್ನ ಯಾರು ನಂಬ್ತಾ ಇಲ್ಲ, ನನ್ನನ್ನು ಯಾರು ನಂಬೋದಲ್ಲ, ನನ್ನನ್ನು ನಾನೇ ನಂಬೋದಿಲ್ಲ. ಫಸ್ಟು ನನ್ನನ್ನು ಯಾವತ್ತು ನಾನು ನಂಬ್ತೀನಿ, ನನ್ನನ್ನು ಪ್ರಪಂಚ ನಂಬುತ್ತೆ. ಆದ ಕಾರಣ ನಾವು ಮೋಸ ಹೋಗೋದು ಜಾಸ್ತಿ. ಯಾಕೆಂದರೆ ನಂಬಿರ್ತೀವಿ. ನಾವು ಎಲ್ಲಿ ನಂಬಿಕೆ ಇರುತ್ತೋ ಅಲ್ಲಿ ಮೋಸ ಮಾಡೋದು ಜಾಸ್ತಿ ಇರುತ್ತೆ. ಯಾಕೆ ಅಂತಂದರೆ ನಾವು ಇನ್ನೊಬ್ಬರನ್ನ ನಂಬ್ತೀವಿ ಹೊರತು ನಮ್ಮನ್ನು ನಾವು ನಂಬಲ್ಲ. ಆದ ಕಾರಣ ನನ್ನನ್ನು ನಾನು ನಂಬೋದಕ್ಕೆ ನಾನೇನು ಮಾಡಬೇಕು ಅನ್ನೋದರ ಮೇಲೆ ನಮ್ಮ ದೃಷ್ಟಿ ಯಾವತ್ತು ಬರುತ್ತೆ, ಯಾವಾಗ ಅದು ಬಲಪಟ್ಟು ನನ್ನನ್ನು ನಾನು ಯಾವತ್ತು ಜಾಸ್ತಿ ನಂಬುತ್ತೀನಿ, ನನ್ನ ಮೇಲೆ ನಾನು ಆಧಾರ ಪಡ್ತೀನಿ, ನಾನು ಇನ್ನೊಬ್ಬರ ಮೇಲೆ ಆಧಾರ ಪಡಲ್ಲ. ಈಗ ಏನು ಮಾಡ್ತಾ ಇದ್ದೀನಿ, ಅವ್ರ ಮೇಲೆ ಆಧಾರ ಪಡ್ತೀನಿ, ಇವ್ರ ಮೇಲೆ. ಯಾಕೆಂದರೆ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ. ಆದ ಕಾರಣ ನಾನು ಬೇರೆಯವ್ರ ಮೇಲೆ ಆಧಾರ ಪಡ್ತಾ ಇದ್ದೀನಿ. ನನ್ನ ಮೇಲೆ ನಂಬಿಕೆ ಬಂದಾಗ ನನಗೆ ಭಗವಂತನ ಮೇಲೆ ಆಗಿರ್ಬೋದು, ಪ್ರಕೃತಿ ಮೇಲೆ ಆಗಿರ್ಬೋದು, ನಾನು ಕಾಣದೇ ಇರತಕ್ಕಂಥ ದಿವ್ಯವಾದ ಶಕ್ತಿಯ ಮೇಲೆ ಆಗಿರ್ಬೋದು ಒಂದು ವಿಶ್ವಾಸ ಏರ್ಪಡುತ್ತೆ. ಆಗ ನಾನು ಅಂದುಕೊಂಡಿರ್ತಕ್ಕಂಥ ಕೆಲಸಗಳು ಅಂದುಕೊಂಡ ರೀತಿಯಲ್ಲಿ ಮುಗಿತವೆ. ಇದನ್ನು ನಾವು ಸರಿಯಾಗಿ ಗಮನಿಸಿದಾಗ ನಂಬಿಕೆ ಮತ್ತು ವಿಶ್ವಾಸಗಳು ನಮ್ಮ ಜೀವನದಲ್ಲಿ ಎಷ್ಟೊಂದು ಪಾಲು ಹಂಚಿಕೊಳ್ತವೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು.